ಇಡ್ತಿದ್ದೀವಿ 4 ದಿವಸ ಸಂಬಂಧ ಇಟ್ಟೇವೆ ನಾವು ಗಾಡಿಗಳು ऑथेंटिक न्यूज 19 में आपका स्वागत है। आइए देखते हैं आज की न्यूज। ಅವ್ರಿಗೆ ನಾವು ಊರಲ್ಲಿ ಎಲ್ಲ ಹೇಳಿದ್ವಿ ನಾವು ಇಲ್ಲೆಲ್ಲ ಇದು ಮಾರ್ಕೆಟ್ ಏರಿಯಾ ಅತಿ ಜನಜಂಗುಳಿ ಪ್ರದೇಶ ಎಲ್ಲ ಈ ರಸ್ತೆ ಮೇಲೆಲ್ಲ ಇವರು ಇಂಥ ಗಾಡಿಗಳನ್ನೆಲ್ಲ ಇಟ್ಕೊಂಡು ಜನಸಂಚಾರಕ್ಕೆ ತುಂಬ ತೊಂದರೆ ಆಗಿತ್ತು ಹಲವಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ ನಾವು ಹಲವಾರು ಬಾರಿ ಇವ್ರಿಗೆ ಮೌಖಿಕವಾಗಿ ಹೇಳಿದ್ವಿ ನಾವು ನೀವೆಲ್ಲ ಗಾಡಿಗಳನ್ನ ತಕ್ಕೋರಿ ಜನಸಂಚಾರಕ್ಕೆ ಒಂದು ಸ್ವಲ್ಪ ಸುಗಮ ಮಾಡಿರಿ ಅಂತ ಯಾರೂ ಇಲ್ಲ ಇವತ್ತು ನಾವು ಎಲ್ಲ ಎಲ್ಲ 12 ಕಚೇರಿ ಎಲ್ಲ ವಲಯ ಕಚೇರಿಯಲ್ಲೂ ನಾವು ಸಹಿತ ಇದನ್ನು ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ನಮ್ಮ ವಲಯ ಕಚೇರಿ ಎಂಟ್ರ ವ್ಯಾಪ್ತಿಯಲ್ಲಿರೋದು ಎಲ್ಲ ಈ ರಸ್ತೆಗಳು ಇರ್ತಂತ ಎಲ್ಲ ಗಾಡಿಗಳನ್ನ ನಾನು ರಿಮೂವ್ ಮಾಡಿದ್ವಿ ಈ ಎಲ್ಲ ನಮ್ಮದು CBT ಏರಿಯಾ ಮರಾಠ ಗಲ್ಲಿ ಇಲ್ಲ ಇನ್ನೂ ಹಲವಾರು ಏರಿಯಾ ಇದಾವೆ ಎಲ್ಲ ಕಾರ್ಯಾಚರಣೆ ಮಾಡ್ತೀವಿ ಇನ್ನೂ ಮಾಡ್ತಾ ಇದ್ವಿ ನೋಟಿಫಿಕೇಶನ್ ಅಂತೇನಿಲ್ಲ ಇವ್ರಿಗೆ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋದಿಲ್ಲ ಸರ್ ಎಲ್ಲ ಫುಟ್ಪಾತ್ ಮೇಲೆ ಇರೋಂಥವ್ರಿಗೆಲ್ಲ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋಂಗಿಲ್ಲ ನಾವು ಹೇಳಿರ್ತೀವಿ ಮೌಖಿಕವಾಗಿ ಇಲ್ಲ ಹೇಳಿದ್ವಿ ನಾವು ಅಲ್ಲಲ್ಲ ರಸ್ತೆ ಮೇಲೆ ಇದ್ದಾಗ ನಾವು ನೋಟಿಸ್ ಕೊಡೋಂಥ ಪ್ರಮೇಯನೇ ಬರೋದಿಲ್ಲ ನಾವು ಅವ್ರಿಗೆ ಹೇಳಿದ್ವಿ ಜನಸಂಚಾರಕ್ಕೆ ತೊಂದರೆ ಮಾಡಬಾರ್ದು ನೀವು ವ್ಯಾಪಾರ ಮಾಡೋದಿದ್ರೆ ನಿಮ್ಮ ಅಂಗಡಿಯಲ್ಲಿದ್ದ ವ್ಯಾಪಾರ ಮಾಡ್ಬೋದು ಅಂತ ಹೇಳಿದ್ವಿ ಸರ್ ನಾವು ಇಲ್ಲೆಲ್ಲರಿಗೂ ಹೇಳಿದ್ವಿ ಹಲವಾರು ಬಾರಿ ಹಿಂದೂ ಕಾರ್ಯಾಚರಣೆಗಳಾಗಿದ್ದಾವೆ ನಮ್ಮ ಮಾನ್ಯ ಆಯುಕ್ತರು ನಮ್ಮ ನಿನ್ನೆ ಮೀಟಿಂಗ್ ಮಾಡಿ ಸೂಚನೆ ಹೇಳಿದ್ದಾರೆ ಯಾವ ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ಜನಸಂಚಾರಕ್ಕೆ ತೊಂದರೆ ಆಗಂತ ಏನು ಇದೆಲ್ಲ ಡಬ್ಬ ಅಂಗಡಿಗಳು ಎಲ್ಲ ರಿಮೂವ್ ಮಾಡ್ಲಿಕ್ಕೆ ಎಲ್ಲ ಇದು ಮಾಡಿದ್ದಾರೆ ಎಲ್ಲ 12 ವಲಯ ಕಚೇರಿವರೆಗೂ ನಾವು ಇವತ್ತು ಏಕಕಾಲದಲ್ಲಿ ನಡೆದಿದ್ದಾರೆ ಮಾಡ್ತಾ ಇದ್ವಿ ಇನ್ನೂ ಎಷ್ಟು ಅಂತ ಹೇಳೋದಿಲ್ಲ ಎಲ್ಲ ಮಾಡ್ತಾ ಇದ್ವಿ ಯಾವುದು ಬಿಟ್ಟಿಲ್ಲ ನಾವು ಯಾವುದು ಇಲ್ಲ ಮಾಡ್ತಾ ಇದ್ದೀವಿ ನೋಡಿದಿರಲ್ಲ ಎಲ್ಲೇ ಇದೆಯಲ್ಲ ಕ್ರೌಡ್ ಸರ್ ಇದು ಕೇವಲ ಇವತ್ತು ಒಂದು ದಿನಕ್ಕೆ ಸೀಮಿತ ಆಗ್ತದೆ ಇಲ್ಲ ಸರ್ ನಾವು ಇಲ್ಲ ಸರ್ ನಾವು ನಿರಂತರವಾಗಿ ಮಾಡ್ತೀವಿ ಸರ್ ನಾವು ನಿರಂತರವಾಗಿ ಮಾಡ್ತೀವಿ ಪಾದಚಾರಿಗಳು ಎಲ್ಲ ಅವಕಾಶ ಹೌದು ನಿರಂತರವಾಗಿ ಮಾಡ್ತೀವಿ ಈಗ ಶಾಲೆ ಪ್ರಾರಂಭ ಆಗಿದೆ ಸರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತದೆ ಅಲ್ಲಲ್ಲ ಅದನ್ನ ಈ ನಿರಂತರವಾಗಿ ಅಂತ ರಸ್ತೆಯಲ್ಲಿ ಗಾಡಿ ಹಾಕ್ಸೋದ್ರಿಂದ ಮಕ್ಕಳಿಗೆ ಅಲ್ಲ ರಸ್ತೆ ಸಂಚಾರ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಎಲ್ಲ ಜನರಿಗೂ ತೊಂದರೆ ಆಗುತ್ತೆ ಇದು ಅದಕ್ಕೆ ನಾನು ಕಳಕಳಿಯಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಹೇಳಿದ್ವಿ ಅವ್ರಿಗೆ ಇಡಬೇಡ್ರಿ ರಸ್ತೆ ಮೇಲೆ ಜನಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಇದು ಒಳ್ಳೆ ಮಾರ್ಕೆಟ್ ಏರಿಯಾ ಇದು ಅದಕ್ಕೆ ಇದು ಮಾಡ್ತಾ ಇದೀವಿ ಇನ್ನು ಮುಂದಾದ್ರೂ ನಾವು ದಿನ ಬಿಟ್ಟು ದಿನ ಆದ್ರೂ ಕಾರ್ಯಾಚರಣೆ ಮಾಡ್ತೀವಿ ನಾನು ಚಂದ್ರಶೇಖರ್ ಮಾಲಿಪಟ್ಲ ಅಂತ ವಲಯ ಆಯುಕ್ತರು ನಾನು ಝೋನ್ 8 ಇವತ್ತಿನ ದಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಹಾನಗರ ಪಾಲಿಕೆ ಅನ್ಯಾಯ ಮಾಡ್ತಿದ್ದ ಗೋಸ್ಕರ ಇವತ್ತು ದುರ್ಗದ ಬಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವಿಷಯ ಏನಂದ್ರೆ ಅವರು ಬೀದಿ ಬದಿ ವ್ಯಾಪಾರಸ್ಥರದ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ನನಗೆ ಬೀದಿ ಬದಿ ವ್ಯಾಪಾರಸ್ಥರು ಓಟ್ ಹಾಕಿ ಅರ್ಸ್ಕೊಂಡು ಕಳ್ಸ್ಯಾರ ಮಹಾನಗರ ಪಾಲಿಕೆಗೆ ನಾನೇ ಎಲೆಕ್ಟೆಡ್ ಮೆಂಬರ್ ನಾನು ಆಫೀಸರ್ಗೆ ಕೇಳ್ತಾ ಇದ್ದೀನಿ ಸರ್ ತಾವು ಬಂದು ಇಲ್ಲಿ ಅಂಗಡಿ ಕಿತ್ತಾಕೊಂತೀರಿ ಎಲ್ಲರ ಬೀದಿ ವ್ಯಾಪಾರಸ್ಥರಿಗೆ ನೀವು ಯಾವುದೂ ಥರ ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ನೀವು ಬಂದಿರಿ ನಿಮ್ಗೆ ಅಥಾರಿಟಿ ಯಾರು ಕೊಟ್ಟರು ನಿಮ್ಮ ಹತ್ರ ನೋಟಿಸ್ ಇದೆ ನಮ್ಗೆ ಎಬ್ಸಕ್ಕೆ ನೋಟಿಸ್ ಇದ್ರೆ ನಮ್ಗೆ ಕೈಯಾಗ ಕೊಡ್ರಿ ಅಂತಂದ್ವಿ ಅವರು ಅಷ್ಟಕ್ಕೆ ಏನು ಹೇಳಿದ್ರು ಗೊತ್ತು ನೀವು ಯಾವ ಎಲೆಕ್ಟೆಡ್ ಮೆಂಬರ್ ನಾನು ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅಲ್ಲಿ ಸರ್ ನಮ್ಮದು 3 ತಿಂಗಳಿಗೊಮ್ಮೆ ಒಂದು JB ಆಗ್ತೈತಿ ಮಹಾನಗರ ಪಾಲಿಕೆ ಕಟ್ಟಡದಾಗ JB ಆಗ್ತೈತಿ ಆ JBದಾಗ ಪ್ರತಿಯೊಬ್ಬರು 1 ರಿಂದ 12 ಜೂನ್ ಮಟ್ಟ ಆಫೀಸರ್ ಇರ್ತಾರೆ ಮತ್ತು ಈ ಆಫೀಸರ್ ಹೊಸ ಬಂದಾನೆ ಗೊತ್ತಿಲ್ಲ ಅವ್ರ ಮೇಲ್ ID ಹಾಕಿರ್ತಾರೆ ಅವ್ರಿಗೆ ನೋಟಿಸು ಆಮೇಲೆ ನೋಟಿಸ್ ಮೂಲಕ ಕೊಟ್ಟಿರ್ತಾರೆ ಆಫೀಸ್ದಾಗ ಇಷ್ಟು ಮಂದಿ ಎಲೆಕ್ಟೆಡ್ ಮೆಂಬರ್ ಅದಾರ ಇವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ವ್ಯಾಪಾರಸ್ಥರನ್ನ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನ ಸಾಲ್ವ್ ಮಾಡೋಕೆ ಕಮಿಟಿ ಐತಿ ಈ ಕಮಿಟಿಯನ್ನು ಕಾಯ್ದೆಯನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಂದ್ರೆ ಎಂಥ ಆಫೀಸರ್ ಇವರು ಇವ್ರಿಗೆ ಕಾನೂನು ಮ್ಯಾಗ ಗೌರವ ಇಲ್ಲ ನಾವು ಕಾನೂನನ್ನು ಗೌರವ ಮಾಡ್ತೀವಿ ಕಾನೂನನ್ನು ಕೈಯಾಗ ತಗೊಳ್ಳೋದಲ್ಲ ನಾವು ನಮ್ಮ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ನಮ್ಗೆ ಅವಮಾನ ಮಾಡ್ಯಾನ ಆಫೀಸರ್ ಅದರ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಾಕಂತೀವಿ ಬರೋ ದಿನೆಯಲ್ಲಿ ಅವ್ರು ಮತ್ತೆ ಏನ್ರಿ ನಮ್ಮ ಜೊತೆ ಬೀದಿ ವ್ಯಾಪಾರಸ್ಥರ ಅನ್ಯಾಯ ಮಾಡಿದರೆ ಇದು ದುರ್ಗದ ಬಲ್ ಬಂದ್ ಮಾಡಿ ಮಹಾನಗರ ಪಾಲಿಕೆದಾಗ ಬೀದಿ ವ್ಯಾಪಾರಸ್ಥರ ಅಂಗಡಿ ಹಚ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತೀನಿ ಅವರು ಝೋನಲ್ 8ಗೆ ಬಂದಾರ ಸರ್ ಅವ್ರ ಹೆಸರು ಗೊತ್ತಿಲ್ಲ ಝೋನಲ್ 8 ಆಫೀಸರ್ ಹಾಂ ಸರ್ ಭಾಳ ಮಂದಿಗೆ ನುಕ್ಸಾನ್ ಮಾಡ್ಯಾರ ಸರ್ ಭಾಳ ಮಂದಿಗೆ ಏಕಾಏಕಿ ಬಂದ್ಬಿಟ್ರೆ ಹೇಳ್ಬೇಕು ಸರ್ ಕಮಿಟಿ ಮೆಂಬರ್ಗೆ ಹೇಳ್ಬೇಕು ಅವರು ತಿಳಿಸ್ಬೇಕು ಎಲೆಕ್ಟೆಡ್ ಮೆಂಬರ್ ಇದೆ ಇಲ್ಲ ನಂದು ಮತ್ತೆ ಎಲೆಕ್ಟೆಡ್ ಮೆಂಬರ್ ಇಟ್ಕೊಂಡು ಅವ್ರು ಹೇಳಿಲ್ಲ ಹಂಗೆ ಡೈರೆಕ್ಟ್ ಬಂದ್ರೆ ಹೆಂಗೆ ಸರ್ ಅಕಸ್ಮಾತ್
ಅವರು ನಮ್ಮ ಕಮಿಟಿಗೆ ತಿಳಿಸಿ ಕೆಲಸ ಮಾಡಿದ್ರೆ ನಾವು ಇಂಥ ಏನೇನು ಪಬ್ಲಿಕ್ಗೆ ತೊಂದರೆ ಐತೆ ನಾವು ಸಾಲ್ವ್ ಮಾಡಿಕೊಡ್ತಿದ್ವಿ. ಅವ್ರು ಏಕಾಏಕಿ ಬಂದ ಮನ್ಸಿಗೆ ಬಂದಾಗ ದುನಿಯಾ ನುಕ್ಸಾನ್ ಮಾಡ್ಯಾರ ವ್ಯಾಪಾರಸ್ಥರದ, ಇನ್ನೂ ನುಕ್ಸಾನ್ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ಗೌರವ ಕೊಡ್ದಲ್ಲ, ನಾವು ಕಮಿಷನರ್ ಗೌರವ ಹಿಡಿದೀವಿ. ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾತಾಡ್ರಿ, ನಮ್ಮ ಎಲೆಕ್ಟೆಡ್ ಬಾಡಿ ಐತಿ, ನನ್ನ ಮೆಂಬರ್ ಐತಿ ನಾನು ಅಂತ ಹೇಳಿದ್ರೆ, ನೀವು ಮಾತಾಡ ಕಮಿಷನರ್ ನಾ ಯಾಕೆ ಮಾತಾಡಲಿ ಅಂತ ಮಾತಾಡ್ತಾರೆ ಆಫೀಸರ್. ಮಾತಾಡೋದು ಗೌರವ, ಇದು ಸರಿಯಾಗಿ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾರು ಆಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್. ಇದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ಆಫೀಸರ್ ಅವಶ್ಯಕತೆ ನಮ್ಮ ಹುಬ್ಳಿಯಲ್ಲಿ ಇಲ್ಲ. ಮುಂದಿನ ಕರ್ಮ ನೋಡಿ ಸರ್, ಇದೇ ಥರ ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಹಾನಗರ ಪಾಲಿಕೆದಾಗ ಅಂಗಡಿ ಹಚ್ತೀವಿ. ನಾಳೆ ಇಷ್ಟು ಅಂಗಡಿ ಮಹಾನಗರ ಪಾಲಿಕೆದಾಗ ಹಚ್ತೀವಿ. ನೋಡೋಣ ನಮ್ಮ ಮ್ಯಾಗೆ ಆ್ಯಕ್ಷನ್ ತಗೋತಾರೆ ತಗೋರಿ, ನಮ್ಗೆ ಅರೆಸ್ಟ್ ಮಾಡ್ತೀರ ಮಾಡ್ರಿ, ಏನು ತೊಂದರೆ ಇಲ್ಲ. ಬಡವರ ಮೇಲೆ ಹೊಟ್ಟಿ ಮೇಲೆ ಕಾಲ್ ಕೊಟ್ರೆ ನಾವು ಬಿಡುವುದಿಲ್ಲ ಸರ್. ಇದು ವೆಂಡರ್ ಝೋನ್ ಬರುತ್ತಾ? ಅಲ್ಲ ಸರ್, ವೆಂಡಿಂಗ್ ಝೋನ್ ಅಂತೇಳಿ ಗುರುತಿಂದ ಚೀಟಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ 40-50 ವರ್ಷದಿಂದ ನಾವು ವ್ಯಾಪಾರ ಮಾಡಕೊಂತೀವಿ ದುರ್ಗದ ಬಲ್ದಾಗ ಎಲ್ಲ ಕಡೆ. ಅವ್ರು ಏಕಾಏಕಿ ಬಂದಂದ್ರೆ ಯಾರ್ದೋ ಒಬ್ಬರು ರಾಜಕೀಯ ಮಾತು ಕೇಳಿ ತೆಗಿತಾರಂದ್ರೆ, ಇದು ಮೇಯರ್ ಉಪಮೇಯರ್ ಅವ್ರದ್ದು ಏನೋ ಸಭೆ ಆಗಿ ಸಭೆದಾಗ ಆಗಿದೆ. ಅವ್ರ ಸಭೆ ಆಗಲೇ ಮೇಯರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ಅವ್ರಿಗೂ ಕೊಡ್ತಿಲ್ಲ. ಮಹಾನಗರ ಪಾಲಿಕೆ ಒಂದು ಕಮಿಟಿ ಇದೆ, ಅವ್ರ ಕಮಿಟಿ ಅವ್ರಿಗೆ ತಿಳಿಸ್ಬೇಕಂತ ಕೊಡ್ತಿಲ್ಲ. ತಿಳಿಸಿ ನಮ್ಗೆ ಹೇಳಿ ಸರ್, ನಾವು ಸಹಕಾರ ಮಾಡ್ತೀವಿ. ಏಕಾಏಕಿ ಬಂದು ಹಾಕೊಂಡು ಹೋದ್ರು ಇದು ಯಾನಯ ಸರ್. ಇಸ್ಮಾಯಿಲ್ ಬಿಡಪ್ಪ ಸರ್. 2017-18 ಎಲ್ಲ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಪಡಿಸ್ಕೋಬೇಕಂತ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ. ನಮಗೆಲ್ಲರ ಒಂದು ವೆಂಡರ್ಸ್ ಝೋನ್ ಅಂದ್ರೆ ವ್ಯಾಪಾರಸ್ಥರಿಗೆ ಇಂಥ ಸ್ಥಳ ಅಂತೇಳಿ ಮಾಡಿಕೊಟ್ರೆ ಮಹಾನಗರ ಪಾಲಿಕೆಯಿಂದ ಅನುಕೂಲ ಆಕೈತೆ ಅಂತೇಳಿ ನಾವು ಸಾಕಷ್ಟು ಬಾರಿ ನಮ್ಮ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಮನವಿ ಕೊಟ್ಟಿದ್ವಿ. ಯಾರೂ ಅದಕ್ಕೆ ಸ್ಪಂದನೆ ಇಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಲ್ಲಿ ಎಲ್ಲ ಜನರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ದುಡ್ಕೊಂಡು ತಿನ್ನೋಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ನಾವು ಎಲ್ಲರದ್ದು ಒಂದೇ ವ್ಯಾಪಾರಸ್ಥರದ ಉದ್ದೇಶ ಏನಂದ್ರೆ ಇಲ್ಲಿಂದ ನಮಗೆ ತೆರವುಗೊಳಿಸ್ರಿ, ನಾವು ಇಲ್ಲಿಂದ ತೆರವುಗೊಳ್ತೀವಿ, ಆದ್ರೆ ನಮಗೊಂದು ಫಸ್ಟ್ ಸ್ಥಳ ನಿಗದಿ ಮಾಡ್ರಿ. ನಮಗೆ ಲೈಸೆನ್ಸ್ ಕೊಟ್ಟಿದ್ದು ಎದಕ್ಕೆ? ಮಹಾನಗರ ಪಾಲಿಕೆಯಿಂದ ಕೊಟ್ರಿ, ಕೇಂದ್ರ ಸರ್ಕಾರಲಿಂದ ನಮಗೆ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ರಿ, ಮತ್ತು ಬೀದಿ ವ್ಯಾಪಾರ ಮಾಡಕ್ಕಂತೇಳಿ ನೀವು ಲೋನ್ ಕೊಟ್ರಿ. ಈಗ ನಾವು ಸಾಲ ಸೋಲ ಮಾಡಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ತುಂಬು ಎಲ್ಲ ಸಾಲಗಳು ಕುತ್ತಿಗೆದನ ಬರ್ತಾವೆ. ಈಗ ನಾವು ಒಮ್ಮಿಂದೊಮ್ಮಿಗೆ ಏಕಾಏಕಿ ತೆಗಿಸಿದ್ರೆ ನಮಗೆ ಹೊಟ್ಟೆಪಾಡಿಗೆ ಹೆಂಗೆ ಜನರು ಅದನ್ನೆಲ್ಲ ತಿಳ್ಕೊಂಡು ಆಯುಕ್ತರಿಗೆ ಮನವಿ ಮಾಡೋದೊಂದ, ಧಾರವಾಡ ಜಿಲ್ಲಾ DC ಅವ್ರಿಗೂ ಒಂದು ಮನವಿ ನಾವು ಮಾಡ್ತೀವಿ. ಎಲ್ಲ ವ್ಯಾಪಾರಸ್ಥರ ಕಡೆಯಿಂದ ಹೇಳೋದಿಷ್ಟ ಏನ್ರಿಪ್ಪ ಅಂದ್ರೆ ನಮಗೊಂದು ವೆಂಡರ್ ಝೋನ್, ನಮಗಿಂತ ವ್ಯಾಪಾರ ಮಾಡಕ್ಕಿಂತ ಸ್ಥಳ ಅಂತೇಳಿ ಕೊಡ್ಬೇಕು. ಯಾಕಂದ್ರೆ ನಾವು ನಾಯಿಗಳಲ್ಲ, ಬೀದಿ ಹಂದಿಗಳಲ್ಲ ಏಕಾಏಕಿ ತೆರವುಗೊಳಿಸಾಕ. ಯಾಕ್ರಿಪ್ಪ ನೀವು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ತೀರಾ? ದೊಡ್ಡ ದೊಡ್ಡ ಮಾಲ್ದಾಗ ಈ ಎಲ್ಲ ಬಂಗಾರ ಅಂಗಡಿ, ಚಿನ್ನದ ಅಂಗಡಿಯವ್ರು ಎಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡಿದ್ದಾರೆ. ಯಾರು ಕೇಳೋರಿದ್ದೀರಿ? ನೀವು ಹೆಂಗ್ ಗೊತ್ತಾ, ಇದಕ್ಕೆ ಬೆಂಕಿ ಎತ್ತಾಗ ಬಾವಿ ತೋಡೋದಲ್ಲ, ಇದಕ್ಕಿಂತ ಮುಂಚೆ ನೀವ್ ಯಾಕೆ ತೀರ್ಮಾನ ಹೌದು ಸರ್. ಈಗ ನಮ್ದು ಸಂಘ ಇದೆ, ಸಂಘದ್ಲಿಂತ್ರ ಮನವಿ ಕೊಟ್ರೆ ಈಗ ನಾವು ಮನವಿ ಒಂದ ಕೊಡ್ಬೋದು, ಧರಣಿ ಮಾಡ್ಬೋದು. ಅದ್ರ ಮ್ಯಾಗ ಆದ್ರೂ ಕಾನೂನು ಕ್ರಮನ ತಗೊಂತಾರಲ್ಲ. ನಾವು ಕಾನೂನು ಚೌಕಟ್ಟೊಳಗೆ ಏನಿದೆ ಅದಷ್ಟು ಮಾಡಕ್ ಸಾಧ್ಯ. ಮಾಡಕ್ ಅಷ್ಟ ಸಾಧ್ಯ. ಈಗ ತಗೊಂಡು ಹೋಗ್ಬಿಟ್ರಲ್ಲ, ಈಗ ತಗೊಂಡು ಹೋದ್ರ ನೋಡ್ರಿ ಸರ್, ನಾವು ಅವ್ರಿಗೆ ಮನವಿ ಮಾಡೋದು ಏನಂದ್ರೆ ನಮಗ್ ಒಂದು ವೆಂಡರ್ ಝೋನ್ ಮಾಡ್ರಿ, ಅಲ್ಲಿ ನಮಗ ಇಂತಿಂತವ್ರಿಗೆ ಇಷ್ಟು ಲೈಸೆನ್ಸ್ ಅದಾವ, ಇಷ್ಟು ಅಲಾಟ್ ಮಾಡ್ರಿ, ನಾವ್ ಅಲ್ಲಿ ಇಂಥ ವ್ಯಾಪಾರ ತೆರವುಗೊಳಿಸಿದೆ ನಿಲ್ಲಲಾರ್ದು ಸರ್. ಯಾಕಂದ್ರೆ ಹೊಟ್ಟೆಪಾಡಿಗೆ ಅವ್ರು ಇವತ್ತು ತಗೊಂಡ್ ಹೋಗ್ತಾರ, ನಾಳೆ ನಾವು ನಮ್ ತಳ್ಳು ಗಾಡಿ ತಗೊಂಡಿದ್ರೆ ನಾವು ಅಲ್ಲಿ ರೋಡ್ ಮೇಲೆ ಕುತ್ಕೊಂಡಾದ್ರು ವ್ಯಾಪಾರ ಮಾಡೋರೆ. ವ್ಯಾಪಾರ ಮಾಡೋದಿಲ್ಲ ಅಂತಲ್ಲ, ವ್ಯಾಪಾರ ಮಾಡೋರೆ. ಯಾಕಂದ್ರೆ ನಮ್ ಜೀವನ ಹೇಗ್ ನಡಿಬೇಕು? ವೆಂಡರ್ ಝೋನ್ ಮಾಡಕ್ ಇವ್ರು ಮಾಡಕುಂತ 10-12 ವರ್ಷ ಸರ್. ಮಹಾನಗರ ಪಾಲಿಕೆಗೆ ಬರೀ ಒಂದು ವೆಂಡರ್ ಝೋನ್ ಮಾಡಕ್ ಆಗ್ತಾ ಇಲ್ಲ. ಈಗ ವೆಂಡರ್ ಝೋನ್ ನೋಡ್ರಿ ಸರ, ವ್ಯಾಪಾರಸ್ಥರಿಗೆ ವೆಂಡರ್ ಝೋನ್ ನೀವು ಮಾಡೋ ತನಕ ನೀವು ತೆರವುಗೊಳಿಸಿದ್ರಂದ್ರೆ ಎಲ್ಲಾ ವ್ಯಾಪಾರಸ್ಥರು ಸೇರ್ಕೊಂಡು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೇವೆ ನಾವು. ಇದು ಮಾತ್ರ ಗ್ಯಾರಂಟಿ. ನಮ್ಮ ಹೆಸರು ಸಂದೇಶ್ ಕೋಳೇಕರ್ ಅಂತೇಳಿ ಸರ್. ನೋಟಿಸ್ ಗಿಟಿಸ್ ಏನ್ ಕೊಟ್ಟಿಲ್ರಿ, ಹೋದಾರ ನಮ್ ಬಂಡಿ ಹೋದಾರ. ಅದ್ರೊಳಗೆ ನಾವು ವ್ಯಾಪಾರ ಇಲ್ಲ ಜೋಳಿಗಲ್ಲಿ ಶಾಪ್ ಅದಾರ ಒಳಗಡೆ. ಅಲ್ಲಿ ಯಾರು ಜಂಗುಳಿ ಏನಿಲ್ಲ, ಯಾರು ಅಡ್ಡಾಡೋದಿಲ್ಲ, ಏನಿಲ್ಲ. ಮೇನ್ ರಸ್ತೆ ಮೇಲೆ ಶಾಪ್ ನಲ್ಲಿ ಇದ್ರು ಮಾತು ಬೇರೆ. ಇಲ್ಲಿ ನಮ್ಗೆ ಏನ್ ನೋಟಿಫಿಕೇಶನ್ ಕೊಟ್ಟಿಲ್ಲ, ಏನ್ ಮುಂಚಿತವಾಗಿ ಏನ್ ಹೇಳಿಲ್ಲ. ಏಕಾಏಕಿ ಬಂದು ಇವತ್ತಿವರು ನಾವು ಅಲ್ಲಿ ವ್ಯಾಪಾರ ಮಾಡೋದಿಲ್ಲ, ನಮ್ ಗಾಡಿ ಇತ್ತು, ಅದನ್ನ ಅವ್ರು ತಗೊಂಡೋಗಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕೊಡಾಕ ತಯಾರಿಲ್ಲ ನಮ್ಗೆ. ನಮ್ದು ಒಂದು ಗಾಡಿ ಇತ್ತು ರೀ, ಅದರಲ್ಲಿ ವ್ಯಾಪಾರ ಮಾಡ್ತಿದ್ದಿಲ್ಲ. ಅದು ತಾತ್ಪೂರ್ತಿಯಾಗಿ ನನ್ನ ಮನೆ ಇದೆ ಅಂತೇಳಿ ನನ್ನ ಮನೆ ಮುಂದೆ ನಾ ಇಟ್ಟಿದ್ದೆ, ಅದನ್ನ ಅವ್ರು ತಗೊಂಡಿದ್ದಾರೆ. 6 ತಿಂಗಳಿಂದ ಇತ್ತು. ಫುಟ್ಪಾತ್ ಅಲ್ಲ, ಒಳಗಡೆ ಇತ್ತು ಫುಟ್ಪಾತ್. ಅಲ್ಲಿ ಒಳಗಡೆ ಫುಟ್ಪಾತ್ ಇಲ್ಲ. ಶಾ ಬಜಾರ್ ಮೇನ್ ರೋಡ್ ಅಲ್ಲಿ ಫುಟ್ಪಾತ್ ಇದೆ. ಒಳಗಡೆ ಸಂಧಿಯಲ್ಲಿ ಇದೆ, ಸಂಧಿಯಲ್ಲಿ ಒಂದು ಮನೆ ಇದೆ. ಆ ಮನೆ ಹತ್ರ ಇದ್ದಿದ್ದ ಗಾಡಿ ಇವ್ರು ಹಾಕೊಂಡು ಹೋಗಿದ್ದಾರೆ. ಯಾವುದು ನೋಡಿ, ಅಲ್ಲಿ ಫುಟ್ಪಾತ್ ಇದ್ರೆ ನೀವು ಫುಟ್ಪಾತ್ ಮೇಲೆ ಇಟ್ಟಂಗಾಯ್ತು. ಅಲ್ಲಿ ನೀವು ಫುಟ್ಪಾತ್ ಕಟ್ಟಿದ್ರ ಆಜು ಬಾಜು ನಾವು ತಗೊಂಡಿದ್ದಾರೆ. ಅವ್ರು ವ್ಯಾಪಾರ ಮಾಡ್ತಾರ, ಅವ್ರು ತಗೊಂಡಿದ್ದಾರೆ. ನಾವು ವ್ಯಾಪಾರ ಮಾಡೋದಿಲ್ಲ, ನಾವು ಹಂಗೆ ಇಟ್ಟಿದ್ದೀವಿ. ನಮ್ಮ ಮನೆ ಇದೆ, ನಾವು ಅಲ್ಲಿ ಇಟ್ಟಿದ್ದೀವಿ. ಸರ್ ದುಡ್ಕೊಂಡು ತಿನ್ನೋರು ದುಡ್ಕೊಂಡು ತಿನ್ನಕ್ ಬಿಡುವಲ್ಲ ಸರ್. ಇವ್ರು ಬುಚ್ಚ ಬಿಡ್ತೀನಿ ಅಂತಾರೆ, ಇಲ್ಲ ಕಳುವು ಮಾಡ್ರಿ ಅಂತಾರೆ ಇವ್ರು.
ಬಡವರಿಗೆ ಭಿಕ್ಷಾ ಬಿಟ್ಟು ತಿನ್ರಿ ನೀವು ಇಲ್ಲ ಕಳು ಮಾಡಿ ಅವ್ರಿಗೆ ಬೇರೆ ಕಡೆ ಒಂದು ಜಾಗ ಅನುವು ಮಾಡಿಕೊಡ್ರಿ ಸರ್ ಸರ್ಕಾರದಿಂದ. ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು, ದಿನಗೂಲಿ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು? ಅವ್ರು 300-400 ರೂಪಾಯಿ 400 ರೂಪಾಯಿ 500 ರೂಪಾಯಿ ದುಡಿತಾರೆ. ಅದರಲ್ಲಿ ಅವ್ರ ಜೀವನ ನಡಿಬೇಕು, ಮನೆ ಬಾಡಿಗೆ ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಫುಟ್ಪಾತ್ ಅಂಗಡಿ ಬೇಡ ಅಂದ್ರೆ ಅವ್ರಿಗೆ ಯಾವ್ದಾರ ಒಂದು ದಿನಗೂಲಿ ನೌಕರಿಯಾರು ಕೊಡ್ರಿ, ಇಲ್ಲ ಯಾವ್ದಾರ ಒಂದು ಪ್ರದೇಶದಾಗ ಅವ್ರಿಗೆ ಒಂದು ಅಂಗಡಿ ಹಚ್ಚಾಗ ಒಂದು ಜಾಗ ಮಾಡಿಕೊಡ್ರಿ. ಅವ್ರು ಎಲ್ಲಿ ಮಾಡ್ಬೇಕು? ಎಲ್ಲ ಅತಿ ಕಡು ಬಡವರು ಇರ್ತಾರೆ. ಮುಂಚಿತವಾಗಿ ಹೇಳ್ಬೇಕು ಸರ್, ನೋಟಿಸ್ ಕೊಡ್ಬೇಕು. ಏನಿಲ್ಲ ಅವ್ರು ಬಂದು ಏಕಾಏಕಿ ಇವ್ರು ಕಾರ್ಯಾಚರಣೆ ಮಾಡ್ತಾರಂದ್ರೆ ಹೆಂಗೆ ಇದು? ಅವ್ರು ಯಾರಿಗೂ ಬಂದು ಕೇಳಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಆಜುಬಾಜು ಎಷ್ಟು ಜನ ಅಂಗಡಿ ಇದಾವೆ ಎಲ್ಲಾರು ಕೇಳ್ಕೊಡ್ರಿ. ಅವ್ರು ಬಂದು ಫಸ್ಟ್ ನೋಟಿಸ್ ಅವ್ರು ವಾಪಸ್ ಕೊಡ್ಬೇಕು ಸರ್, ಇಲ್ಲಾಂದ್ರೆ ನಾವು ಧರಣಿ ಕುಂದಿರ್ತೀವಿ. ಸೈಯದ್ ವ್ಯಾಪಾರಿ ಅಂತೇಳಿ.